ಕಲಬುರಗಿ ನಗರದ ಶೆಟ್ಟಿ ಚಿತ್ರಮಂದಿರದಲ್ಲಿ ಇಂದು ಅದ್ದೂರಿಯಾಗಿ ನೀಲಿ ಚಲನಚಿತ್ರ ಬಿಡುಗಡೆಯಾಗಿದ್ದು, ಈ ಚಲನಚಿತ್ರ ಯಶಸ್ವಿಯಾಗಲಿ ಎಂದು ಕಾಂಗ್ರೆಸ್ ಮುಖಂಡರಾದ ನೀಲಕಂಠರಾವ್ ಮೂಲ್ಗೆ ಅವರು ಶುಭ ಹಾರೈಸಿದರು. ಇಂದು ಕಲಬುರಗಿ ನಗರದ ಶೆಟ್ಟಿ ಚಿತ್ರಮಂದಿರದಲ್ಲಿ ನೀಲಿ ಚಿತ್ರ ಬಿಡುಗಡೆ ರಿಬ್ಬನ್ ಕತ್ತರಿಸುವ ಮೂಲಕ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ನಾಯಕ ನಟನಿಗೆ ಅನೇಕ ಅಭಿಮಾನಿಗಳಿಂದ ಮುಖಂಡರಿಂದ ಸನ್ಮಾನ ಮಾಡಲಾಯಿತು. ಸಾಗರನಿಗೆ ಈ ಸಮಯದಲ್ಲಿ ಕಾಂಗ್ರೆಸ್ ಮುಖಂಡರಾದ ನೀಲಕಂಠರಾವ್ ಮೂಲ್ಗೆ ಸೇರಿದಂತೆ ಅನೇಕರು ಚಲನಚಿತ್ರದ ಬಗ್ಗೆ ಮಾತನಾಡಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಗುಲ್ಬರ್ಗಾ ನಗರದ ಶೆಟ್ಟಿ ಥಿಯೇಟರ್ನಲ್ಲಿ ಇವತ್ತು ಹೊಸ ಚಲನಚಿತ್ರ ಬಿಡುಗಡೆ ಬಿಡುಗಡೆ ಆಗಲಿದೆ. ಆ ಚಿತ್ರದ ಹೆಸರು ನೀಲಿ ಚಿತ್ರದ ಬಿಡುಗಡೆ ಇವತ್ತು ಭಾಳ ಅದ್ಧೂರಿಯಿಂದ ಇವತ್ತು ಈ ಚಿತ್ರ ಬಿಡುಗಡೆ ಆಗ್ತಾಯಿದೆ. ಈಗ ಚಿತ್ರಕ್ಕೆ ಬಿಡುಗಡೆಗೆ ಉದ್ಘಾಟಕರು ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸಹೋದರಾದ ಸೋಮಶೇಖರ್ ಮೂಲ್ಗೆಯವರು ಹಾಗೂ ಈ ನೀಲಿ ಚಿತ್ರದ ನಟರಾದ ಪ್ರೇಮ್ ಸಾಗರ್ ಅವರು ಹಾಗೂ ಸಾಕಷ್ಟು ಅವರ ಬಂಧು ಬಳಗ ಹಾಗೂ ಅವರ ಸ್ನೇಹಿತರು ಎಲ್ಲರೂ ಬಹಳಷ್ಟು ಹೆಚ್ಚಿನ ಜನಸಂಖ್ಯೆಯಲ್ಲಿ ಇವತ್ತು ಈ ಚಿತ್ರ ಬಿಡುಗಡೆಗೆ ಎಲ್ಲರೂ ಬಂದಿದ್ದಾರೆ. ಬಹಳ ಒಂದು ಹೆಮ್ಮೆಯ ವಿಷಯ. ಗುಲ್ಬರ್ಗಾ ಜಿಲ್ಲೆಯವರು ಬೆಂಗಳೂರಿಗೆ ಹೋಗಿ ಏನು ಚಲನಚಿತ್ರ ಮಾಡಿ ಬಹಳ ಒಂದು ಒಳ್ಳೆಯ ಚಿತ್ರ ಅಂತಂತ ಒಂದು ಚಿತ್ರ ಇದಾಗಿದೆ. ಹಾಗೂ ನಾವು ಗುಲ್ಬರ್ಗದವರು ಯಾವಾಗಲೂ ಕೂಡ ಸಿನಿಮಾ ಮಾಡ್ಲಿಕ್ಕೆ ಮುಂದಾಗಿಲ್ಲ. ಯಾವಾಗಲೂ ಕೂಡ ಆ ಕಡೆ ಭಾಗದವರೇ ಇರ್ತಿರೋ, ಏನು ಬೆಂಗಳೂರು, ಮೈಸೂರು, ಮಂಡ್ಯ ಆ ಕಡೆದವರೇ ಚಲನಚಿತ್ರ ತೆಗಿತಿರು. ಹಾಗೂ ಆದರೆ ಈಗ ಗುಲ್ಬರ್ಗಾ ಜಿಲ್ಲೆಯವರು ಈ ಚಲನಚಿತ್ರ ಮಾಡಿದಲ್ಲ ಬಹಳ ಸಂತೋಷದ ವಿಷಯ. ಹಾಗೂ ಮೊದಲು ಸುಮಾರು ದಶಕಗಳ ಹಿಂದೆ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಶಂಕರ್ನಾಗ್, ಅನಂತನಾಗ್ ಸಾಕಷ್ಟು ಚಲನಚಿತ್ರ ನಟರು ಏನೇ ಇದ್ರೂ ಕೂಡ ಆ ಭಾಗದವರೇ, ಬೆಂಗಳೂರು, ಮೈಸೂರು ಅದು ಆ ಭಾಗದವರು. ಈ ನಮ್ಮ ಭಾಗದವರು ಚಲನಚಿತ್ರನೂ ತೆಗೆದಿಲ್ಲ ಹಾಗೂ ಹೀರೋನೂ ಕೂಡ ಆಗಿಲ್ಲ. ಆದರೆ ಈಗ ಈ ನೀಲಿ ಚಿತ್ರದ ಮುಖಾಂತರ ಗುಲ್ಬರ್ಗಾ ಜಿಲ್ಲೆಯ ಆಳಂದ ತಾಲೂಕಿನ ತಡ್ಕಲ್ನವರಾದ ಪ್ರೇಮ್ ಸಾಗರ್ ಒಂದು ದೊಡ್ಡ ಸಾಹಸಕ್ಕೆ ಒಂದು ಕೈ ಹಾಕಿದ್ದಾರೆ. ಪ್ರೇಮ್ ಸಾಗರ್ ಭಾಳ ಫುಲ್ ಆ್ಯಕ್ಟಿವ್ ಆಗಿದ್ದಾರೆ, ಭಾಳ ಹೀರೋಗೆ ಫಿಟ್ ಇದ್ದಾರೆ. ಹೀರೋ ಯಾವ ರೀತಿ ಬೇಕು ಆ ರೀತಿ ಫಿಟ್ ಆಗಿದ್ದಾರೆ. ಹೀರೋ ಯಾವ ಥರ ಬೇಕು, ಆಗಿನ ಕಾಲದಲ್ಲಿ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಹಾಗೂ ಯಾವ ಥರ ಇದ್ದರು ಹೀರೋ ಆಗಲಿಕ್ಕೆ, ಅದೇ ರೀತಿಯಾಗಿ ಅದೇ ಮೈಕಟ್ಟು, ಅದೇ ಒಂದು ಹೆಚ್ಚಿನ ಒಂದು ಉತ್ಸಾಹ ಹಾಗೂ ಹೆಚ್ಚಿನ ಒಂದು ಆಸಕ್ತಿ ಇರುವ ಒಂದು ಪ್ರೇಮ್ ಸಾಗರ್ ಒಂದು ಒಳ್ಳೆಯ ಚಿತ್ರ ಅವರು ಮಾಡಿದ್ದಾರೆ. ಬಹಳ ಹೆಮ್ಮೆಯ ವಿಷಯ. ಹಾಗೂ ಈ ಚಿತ್ರ ಒಂದು ಶೆಟ್ಟಿ ಥಿಯೇಟರ್ನಲ್ಲಿ ಇವತ್ತು ಬಿಡುಗಡೆ ಆಗ್ತಾ ಇದೆ. ಬಹಳ ಒಂದು ಸಂತಸದ ವಿಷಯ. ಹಾಗೂ ಪ್ರೇಮ್ ಸಾಗರ್ ನಮ್ಮ ಗುಲ್ಬರ್ಗಾ ಜಿಲ್ಲೆಯವರು ಹಾಗೂ ಗುಲ್ಬರ್ಗಾ ಜಿಲ್ಲೆಯ ಆಳಂದ ತಾಲೂಕಿನ ಒಂದು ತಡ್ಕಲ್ನವರಾಗಿದ್ದು ಹಾಗೂ ಬಹಳ ಖುಷಿ ತಂದ ವಿಷಯ ಇದು. ಮತ್ತೊಮ್ಮೆ ಯಾಕೆ ಹೇಳಾಗುತ್ತೇನೆ ಅಂದರೆ, ಗುಲ್ಬರ್ಗದವ್ರು ಸಿನಿಮಾ ತೆಗೆದಾರಪ್ಪ ಅಂದ್ರೆ ಭಾಳ ಖುಷಿ ಆಗ್ತಿದೆ. ಹಾಗೂ ಈ ಸಿನಿಮಾ ಒಂದು
100 ದಿನಗಳ ಕಾಲ ಓಡಬೇಕು, 100 ದಿನಗಳ ಕಾಲ ಓಡಬೇಕು ಹಾಗೂ ಒಂದು 25 ವಾರಗಳ ಕಾಲ ಓಡಲಿ ಅಂತಂತೇಳಿ ನಾವೆಲ್ಲ ಗುಲ್ಬರ್ಗ ನಗರದ ಜನತೆ ನಾವು ಹಾರೈಸ್ತೇವೆ. ಹಾಗೂ ಈ ಚಿತ್ರ ಗುಲ್ಬರ್ಗ ನಗರದು ಹಾಗೂ ಗುಲ್ಬರ್ಗ ಜಿಲ್ಲೆಯವರು ಈ ನೀಲಿ ಚಿತ್ರ ನೋಡಿ ಒಂದು ಯಶಸ್ವಿ ಮಾಡಬೇಕು. ಗುಲ್ಬರ್ಗ ಜಿಲ್ಲೆಯ ಜನತೆಯದು ಒಂದು ಜವಾಬ್ದಾರಿ ಇದೆ. ಈ ಚಿತ್ರ ನೋಡಿ ನಮ್ಮ ಗುಲ್ಬರ್ಗದವರು, ನಮ್ಮ ಜಿಲ್ಲೆಯವರು ಸಿನಿಮಾ ಹೀರೋ ಆಗಿ ಒಂದು ನಟನೆ ಮಾಡಿದ್ದಾರೆ. ಹಾಗೂ ಬಹಳ ಒಳ್ಳೆಯ ಚಿತ್ರ ಇದು, ನೀಲಿ ಚಿತ್ರ ಆಗಿದೆ. ಹಾಗೂ ಎಲ್ಲ ತಾಯಿ ತಂದೆಯರು ಹಾಗೂ ಎಲ್ಲ ಸರ್ವ ಪರಿವಾರದವರು ಕೂತ್ಕೊಂಡು ನೋಡುವಂಥ ನೀಲಿ ಚಿತ್ರ ಆಗಿದೆ. ಹಾಗೂ ಎಲ್ಲ ಗುಲ್ಬರ್ಗ ಜಿಲ್ಲೆಯ ಜನತೆಗೆ ನಾನು ವಿನಂತಿ ಮಾಡ್ಕೋತೀನಿ. ಹಾಗೂ ಇದು ನೀಲಿ ಚಿತ್ರ ಭಾಳ ಒಳ್ಳೆಯ ಚಿತ್ರ ಹಾಗೂ ನಮ್ಮ ಗುಲ್ಬರ್ಗ ಜಿಲ್ಲೆಯವರೇ ಒಂದು ಹೀರೋ ಆಗಿದ್ದರಿಂದ ಎಲ್ಲರೂ ಭಾಳ ಮುತುವರ್ಜಿ ವಹಿಸಿ ಹಾಗೂ ಭಾಳ ಹೆಚ್ಚಿನ ಜನಸಂಖ್ಯೆಯಲ್ಲಿ ಈ ನೀಲಿ ಚಿತ್ರ ನೋಡ್ಬೇಕಂತೇಳಿ ನಾನು ಗುಲ್ಬರ್ಗ ಜಿಲ್ಲೆಯವರಿಗೆ ನಾನು ವಿನಂತಿ ಮಾಡ್ಕೋತೀನಿ. ಹಾಗೂ ಒಂದು ಯುವಕ ಪ್ರೇಮ್ ಸಾಗರ್ ಈ ಚಿತ್ರ ಒಂದು ಹೀರೋ ಆಗಿ ಕೆಲಸ ಮಾಡಿದ್ದಾರೆ. ಆ ಪ್ರೇಮ್ ಸಾಗರ್ಗೆ ನೋಡಿ ಈ ಚಿತ್ರ ನಾವು ನೋಡಬೇಕು. ಚಿತ್ರನೂ ಕೂಡ ಭಾಳ ಒಳ್ಳೆಯ ಸಿನಿಮಾ ಒಂದು ಇದಾಗಿದೆ. ಪೂರಾ ಫುಲ್ ಪರಿವಾರ ಕೂತ್ಕೊಂಡು ನೋಡುವಂಥ ಚಿತ್ರ ಆಗಿದೆ. ಹಾಗೂ ಒಂದು ಕೆಲಸ ಮಾಡೋರಿಗೆ ಒಂದು ಪ್ರೋತ್ಸಾಹ ಕೊಟ್ಟಂಗೆ ಆಗ್ತದೆ. ಹೆಚ್ಚಿನ ಜನಸಂಖ್ಯೆಯಲ್ಲಿ ಚಿತ್ರ ನೋಡಿ ಒಂದು ಯಶಸ್ವಿ ಮಾಡಬೇಕಂತ ಗುಲ್ಬರ್ಗ ಜಿಲ್ಲೆಯ ಜನತೆಗೆ ನಾನು ವಿನಂತಿ ಮಾಡ್ಕೊಂಡು, ಹಾಗೂ ಈ ನೀಲಿ ಚಿತ್ರದ ಹೀರೋ ಆದ ನಟರಾದ ಪ್ರೇಮ್ ಸಾಗರ್ ಅವರಿಗೆ ಹಾಗೂ ನಟಿಯಾದ ಸುಪ್ರೀತ್ ಅವರಿಗೆ ಹಾಗೂ ಎಲ್ಲ ಒಂದು ಪಾತ್ರ ಈ ಚಿತ್ರದಲ್ಲಿ ಏನು ಪಾತ್ರ ವರ್ಗದವರಿಗೆ ನಾನು ಶುಭಾಶಯ ಕೋರಿ ಈ ಚಿತ್ರ 25 ವಾರಗಳ ಓಡಲಿ ಅಂತಂತೇಳಿ ನಾನು ಹಾರೈಸಿ, ಇಡೀ ಕರ್ನಾಟಕದಾದ್ಯಂತ 25 ವಾರಗಳ ಓಡಲಿ ಅಂತಂತೇಳಿ ನಾನು ಹಾರೈಸಿ ನಾನು ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೂ ಅವರ ಪರಿವಾರದವರಿಗೆ ಹಾಗೂ ಅವರ ತಂದೆಯವರಿಗೆ ಒಂದು ಹೆಚ್ಚಿನ ಒಂದು ಆ ದೇವರ ಶಕ್ತಿ ಕೊಟ್ಟು ಆ ದೇವರು ಒಳ್ಳೇದು ಮಾಡಲಿ ಅಂತಂತೇಳಿ ಹಾರೈಸಿ ನಾನು ಎರಡು ಮಾತು ಮುಗಿಸ್ತೇನೆ. ಇವತ್ತು ಕಲ್ಯಾಣ ಕರ್ನಾಟಕದ ಇತಿಹಾಸ ಪುಟದಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂಥ ದಿನ. ಯಾಕಪ್ಪ ಅಂದರೆ ಕಲ್ಯಾಣ ಕರ್ನಾಟಕದ ಒಂದು ಯುವ ಪ್ರತಿಭೆ, ಗ್ರಾಮೀಣ ಸೊಗಡು, ಈ ಕಲ್ಯಾಣಿ ತುಕಾಣಿ ತಡ್ಕಲ್ ಅವರ ಮಗನಾದಂಥ ಪ್ರೇಮ್ ಸಾಗರ್ ಅವರ ನಾಯಕ ನಟನೆಯಲ್ಲಿ ನೀಲಿ ಚಿತ್ರ ರಾಜ್ಯಾದ್ಯಂತ ಬಿಡುಗಡೆಗೊಂಡಿದ್ದು, ನಮ್ಮ ಕಲಬುರಗಿಯ ಈ ಒಂದು ಶೆಟ್ಟಿ ಥಿಯೇಟರ್ನಲ್ಲಿ ಇದರ ಪ್ರದರ್ಶನ ಇಲ್ಲಿ ಅಧಿಕೃತವಾಗಿ ಆಗ್ತಾ ಇದೆ. ಈಗಾಗಲೇ ಕಲ್ಯಾಣರಾವ್ನವ್ರು ಹೇಳಿದಂತೆ ಈ ಒಂದು ಚಿತ್ರತಂಡಕ್ಕೆ ಮತ್ತು ಈ ಚಿತ್ರತಂಡಕ್ಕೆ ಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹಾರೈಸುತ್ತಾ, ಪ್ರೇಮ್ ಸಾಗರ್ ಅವರ ಮೂಲಕ ಇನ್ನೂ ಎಷ್ಟೋ ಪ್ರತಿಭೆಗಳು ಕಲ್ಯಾಣ ಕರ್ನಾಟಕದಲ್ಲಿ ತೆರೆಮರೆ ಹಿಂದಿದ್ದಾವೆ. ಇವರ ಒಂದು ಯಶಸ್ವಿ ಪಯಣ ಅವರಿಗೆಲ್ಲರಿಗೂ ಕೂಡ ಸ್ಫೂರ್ತಿದಾಯಕ ಆಗಲಿ ಮತ್ತು ನಮ್ಮ ಭಾಗದ ಎಲ್ಲ ಯುವ ಪ್ರತಿಭೆಗಳಿಗೆ ಒಂದು ಪುರಸ್ಕಾರ ಸಿಗಲಿ, ಅವರಿಗೆ ಸಹಕಾರ ಸಿಗಲಿ. ಅದಕ್ಕಾಗಿ ಈ ಒಂದು ಪಕ್ಕಾ ಫ್ಯಾಮಿಲಿ ಫಿಲ್ಮು ಮತ್ತು ಕಾಮಿಡಿ ಫಿಲ್ಮ್ ಆದಂಥ ನೀಲಿ ಚಿತ್ರ ಪ್ರತಿಯೊಬ್ಬರು ಕುಟುಂಬ ಸಮೇತರಾಗಿ ಥಿಯೇಟ್ರಿಗೆ ಬಂದು ನೋಡೋದ್ರ ಮೂಲಕ ಈ ಒಂದು ಚಿತ್ರತಂಡಕ್ಕೆ ಆಶೀರ್ವದಿಸಬೇಕಾಗಿ ತಮ್ಮಲ್ಲಿ ನಮ್ರ ವಿನಂತಿ. ಜೈ ಹಿಂದ್, ಜೈ ಕರ್ನಾಟಕ. ಗುಲ್ಬರ್ಗ ಜಿಲ್ಲೆ ಆಳಂದ ತಾಲೂಕಿನ ತಡ್ಕಲ್ ಗ್ರಾಮದವರಾದಂಥ ನಮ್ಮ ಪ್ರೇಮ್ ಸಾಗರ್ ಹೀರೋ ಆಗಿದ್ದಾರೆ. ಅವರು ಈ ಫಿಲ್ಮ್ ಹೆಂಗೆ ತೆಗೆದಾರೆ ಅಂದರೆ, ಈಗಿಂದ ಫ್ಯಾಮ್ಲಿಗೆ ಮೊಬೈಲ್ದು ಅದ್ರದ್ದು ದುಷ್ಪರಿಣಾಮ ಮತ್ತು ಅದರಲ್ಲಿಂದ ಒಳ್ಳೆಯದು ಕೆಟ್ಟದು ಅಂತಕ್ಕಂಥದ್ದು ಹೆಚ್ಚಿಂದು ಇದು ಮಾಡಿ ತೋರ್ಸ್ಯಾರ. ಅದು ನಮ್ಮ ಗುಲ್ಬರ್ಗ ಭಾಗದಾಗ ಎಲ್ಲರೂ ನೋಡಿ ಅದ್ರದ್ದು ಸದುಪಯೋಗ ಪಡ್ಕೊಂಡು ಇರ್ಬೇಕಂತ ಹೇಳಿ ನನ್ನ ಅನಿಸಿಕೆ.